ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET 2024 ಅಪ್ಲಿಕೇಶನ್ ಹಾಗೆ VTU ವಿದ್ಯಾರ್ಥಿಗಳ USN ನಂಬರ್ ಇದಕ್ಕೆ ಸಂಬಂಧ ಕೆಲವು ಮಾಹಿತಿಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೇವೆ. ವಿಡಿಯೋ ನಿಮಗೆ ಸಹಾಯ ಆಗುತ್ತೆ, ತಪ್ಪದೆ ಲೈಕ್ ಮಾಡಿ. ಸರಿ, ಈಗ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದ್ರೆ, ಎಂಜಿನಿಯರಿಂಗ್ ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳು ನಮ್ಮ USN ನಂಬರ್ ಇದುವರೆಗೆ ಬಂದಿಲ್ಲ, ಎಕ್ಸಾಮ್ ಡೇಟ್ಸ್ ಏನಾದರೂ ಚೇಂಜ್ ಆಗತ್ತ ಅಂತ ಕೇಳ್ತಾ ಇದ್ರು. ಎಕ್ಸಾಮ್ ಡೇಟ್ಸ್ ಅಲ್ಲಿ ಏನು ಚೇಂಜಸ್ ಆಗಲ್ಲ, ಈಗಾಗಲೇ ಏನು ಟೈಮ್ ಟೇಬಲ್ ಅನ್ನ ಕೊಟ್ಟಿದ್ದಾರೆ ಅದ್ರ ಪ್ರಕಾರನೇ ಎಕ್ಸಾಮ್ ಆಗತ್ತೆ. ನಂತರ USN ನಂಬರ್ ಏನಿದೆ ಅದು ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಇರುತ್ತೆ. ನಿಮ್ಮ ಕಾಲೇಜಲ್ಲಿ ನಿಮಗೆ ಹಾಲ್ ಟಿಕೆಟ್ ಕೊಟ್ಟ ನಂತರ ಆ ಹಾಲ್ ಟಿಕೆಟ್ ಮೇಲೆ USN ನಂಬರ್ ಇರುತ್ತೆ, ಅದನ್ನೇ ವಿದ್ಯಾರ್ಥಿಗಳು ಯೂಸ್ ಮಾಡ್ಕೊಳ್ಬೇಕು. ಸರಿನಾ? ಎಕ್ಸಾಮ್ ಏನಿದೆ ಅದು ಈಗಾಗಲೇ ಕೊಟ್ಟಿರುವಂತಹ ಟೈಮ್ ಟೇಬಲ್ ಪ್ರಕಾರನೇ ನಡೆಯುತ್ತೆ. ನಂತರ ಈಗ KCET ಅಪ್ಲಿಕೇಶನ್ 2024 ಇದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಹಲವಾರು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಅಂದ್ರೆ ನಮ್ಮ ಕೇದವರು ಜನವರಿ 13ರಿಂದ 17ರವರೆಗೆ ಅಪ್ಲಿಕೇಶನ್ಗೆ ಅವಕಾಶ ಇರೋದಿಲ್ಲ ಅಂತ ಹೇಳಿದ್ರು. ಸೊ ಈಗ ಜನವರಿ 18ನೇ ತಾರೀಕಿಗೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಟ್ರೈ ಮಾಡಿದಾಗ ಅಲ್ಲಿ ವಿದ್ಯಾರ್ಥಿಗಳ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿದಾಗ ಇಯರ್ ಆಫ್ ಪಾಸಿಂಗ್ ಕರೆಕ್ಟ್ ಆಗಿ ಸೆಲೆಕ್ಟ್ ಆಗ್ತಾ ಇಲ್ಲ, ಸ್ಯಾಡ್ಸ್ ಐಡಿಯಿಂದ ಕರೆಕ್ಟ್ ಆದ ಸ್ಟಡಿ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ, ರಾಂಗ್ ಇನ್ಫಾರ್ಮೇಶನ್ ಬರ್ತಾ ಇದೆ, ಈ ರೀತಿ ಹೇಳ್ತಾ ಇದ್ರು. ಸೊ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಟೈಮ್ ತೆಗೆದುಕೊಳ್ಳಿ. ಅಂದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು 1 or 2 days ನಂತರ ಅಪ್ಲಿಕೇಶನ್ ಹಾಕಿ ಅಷ್ಟರ ಒಳಗಡೆ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಬಹುದು. ನಂತರ ನಮ್ಮ ಕೇದವರು ಯಾವ ರೀತಿ ಜನವರಿ 13ರಿಂದ 17ರವರೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳಿದ್ರು, ಅದೇ ರೀತಿ ಇಂತಹ ದಿನಾಂಕದಿಂದ ಕರೆಕ್ಟ್ ಆಗಿ ಅಪ್ಲಿಕೇಶನ್ ವರ್ಕ್ ಆಗುತ್ತೆ ಅಂತ ಕೂಡ ಅನೌನ್ಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಏನು ಪ್ರಾಬ್ಲಮ್ ಆಗೋದು ಬೇಡದಕ್ಕೋಸ್ಕರ 1 or 2 days ಟೈಮ್ ಅನ್ನ ತೆಗೆದುಕೊಳ್ಳಿ. ಅಂದ್ರೆ ಟ್ರೈ ಮಾಡ್ತೀರಿ ಅಪ್ಲಿಕೇಶನ್ ಹಾಕೋದಕ್ಕೆ, ಬಟ್ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸರಿ ಆಗತ್ತೆ ಮುಂದೆ. ಸರಿನಾ? ನಂತರ ಬೇರೆ ಯಾವ್ದಾದ್ರು ಅಪ್ಡೇಟ್ಸ್ ಬಂದ್ರು ಆದಷ್ಟು ಬೇಗ ಹೇಳ್ತೀವಿ. ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.